ಈ ಜಗತ್ತೇ ಒಂಥರ ವಿಚಿತ್ರ. ಇಲ್ಲಿ ಜನರದ್ದು ಬಣ್ಣ ಬಣ್ಣದ ಮುಖವಾಡಗಳು, ಆದರೆ ಅವರ ನಿಜವಾದ ಉದ್ದೇಶಗಳು ಮತ್ತು ವಿರೋಧಿಗಳು ಗೊತ್ತೇ ಆಗುವುದಿಲ್ಲ. ನಾವು ಬದುಕುತ್ತಿರುವ ಈ ಜಗತ್ತು ತುಂಬ ವಿಚಿತ್ರವಾಗಿದೆ. ಕೆಲವರು ನಮ್ಮ ಮುಂದೆ ನಗುತ್ತಾರೆ, ನಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುತ್ತಾರೆ, ನಮ್ಮ ಒಳ್ಳೆಯದನ್ನೇ ಬಯಸುವಂತೆ ಕಾಣುತ್ತಾರೆ. ಆದರೆ ಎಲ್ಲರೂ ನಿಜವಾಗಿಯೂ ಹಾಗೇ ಇರುತ್ತಾರೆಯೇ? ಇಂದು ನಾನು ಹೇಳಲಿರುವ ಒಂದು ಸಣ್ಣ ಕತೆ ನಿಮಗೆ ಜೀವನದ ದೊಡ್ಡ ಸತ್ಯವನ್ನು ಅರ್ಥ ಮಾಡಿಸುತ್ತದೆ. ಒಂದು ಊರಿನಲ್ಲಿ ಅಜಯ್ ಎಂಬ ಯುವಕನಿದ್ದ. ಅವನು ಎಲ್ಲರನ್ನೂ ಸುಲಭವಾಗಿ ನಂಬುತ್ತಿದ್ದ. ಯಾರಾದರೂ ಸಿಹಿಯಾಗಿ ಮಾತನಾಡಿದರೆ ಸಾಕು, ಅವರನ್ನು ತನ್ನ ಆಪ್ತ ಸ್ನೇಹಿತರೆಂದು ಭಾವಿಸುತ್ತಿದ್ದ. ಒಮ್ಮೆ ಅವನಿಗೆ ಹೊಸದಾಗಿ ಒಬ್ಬ ಸ್ನೇಹಿತ ಸಿಕ್ಕ. ಅವನ ಹೆಸರು ವಿಕ್ರಮ್. ವಿಕ್ರಮ್ ಯಾವಾಗಲೂ ಅಜಯ್ ಜೊತೆ ಇರುತ್ತಿದ್ದ. ಅವನನ್ನು ಹೊಗಳುತ್ತಿದ್ದ. ನೀನು ತುಂಬ ಒಳ್ಳೆಯವನು, ನಿನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಎಂದು ಹೇಳುತ್ತಿದ್ದ. ಅಜಯ್ ಕೂಡ ಅವನನ್ನು ತುಂಬ ನಂಬತೊಡಗಿದ. ಕೆಲವು ದಿನಗಳ ನಂತರ ಅಜಯ್ ಒಂದು ಸಣ್ಣ ವ್ಯಾಪಾರ ಆರಂಭಿಸಲು ನಿರ್ಧರಿಸಿದ. ತನ್ನ ಎಲ್ಲ ಯೋಜನೆಗಳನ್ನು ವಿಕ್ರಮ್ನೊಂದಿಗೆ ಹಂಚಿಕೊಂಡ. ಆದರೆ ಅಜಯ್ಗೆ ಗೊತ್ತಿರಲಿಲ್ಲ, ವಿಕ್ರಮ್ ಹೊರಗೆ ಸ್ನೇಹಿತನಂತೆ ನಟಿಸುತ್ತಿದ್ದರೂ ಒಳಗೆ ಅಸೂಯೆಯಿಂದ ಕುದಿಯುತ್ತಿದ್ದ. ಒಂದು ದಿನ ಅಜಯ್ನ ವ್ಯಾಪಾರಕ್ಕೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯನ್ನು ವಿಕ್ರಮ್ ಮತ್ತೊಬ್ಬರಿಗೆ ಹೇಳಿಬಿಟ್ಟ. ಕೆಲವೇ ದಿನಗಳಲ್ಲಿ ಅಜಯ್ಗೆ ದೊಡ್ಡ ನಷ್ಟವಾಯಿತು. ಅವನು ತುಂಬ ದುಃಖಪಟ್ಟ. ನನ್ನನ್ನು ಮೋಸ ಮಾಡಿದವರು ಯಾರು ಎಂದು ಹುಡುಕತೊಡಗಿದ. ಕೊನೆಗೆ ಸತ್ಯ ಹೊರಬಂದಿತು. ತನ್ನ ಮೇಲೆ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದ ವ್ಯಕ್ತಿಯೇ ತನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಎಂಬುದು ಗೊತ್ತಾಯಿತು. ಅಜಯ್ಗೆ ಆಗ ಒಂದು ದೊಡ್ಡ ಪಾಠ ಅರ್ಥ ಆಯಿತು. ಜೀವನದಲ್ಲಿ ಎಲ್ಲರೂ ಶತ್ರುಗಳಂತೆ ಕಾಣುವವರು ಶತ್ರುಗಳಾಗಿರುವುದಿಲ್ಲ ಮತ್ತು ಎಲ್ಲರೂ ಸ್ನೇಹಿತರಂತೆ ಕಾಣುವವರು ಸ್ನೇಹಿತರಾಗಿರುವುದಿಲ್ಲ. ಕೆಲವರು ಮುಖದಲ್ಲಿ ನಗು ಇಟ್ಟುಕೊಂಡಿರುತ್ತಾರೆ, ಆದರೆ ಮನಸ್ಸಿನಲ್ಲಿ ಬೇರೆ ಯೋಚನೆ ಇಟ್ಟುಕೊಂಡಿರುತ್ತಾರೆ. ಈ ಕತೆ ನಮಗೆ ಒಂದು ಸತ್ಯವನ್ನು ಹೇಳುತ್ತದೆ. ಈ ಜಗತ್ತಿನಲ್ಲಿ ಜನರ ಮುಖಗಳನ್ನು ನೋಡಿ ಅವರ ಮನಸ್ಸನ್ನು ಅಳೆಯಲು ಸಾಧ್ಯವಿಲ್ಲ. ನಂಬಿಕೆ ಇರಬೇಕು, ಆದರೆ ಅತಿಯಾದ ನಂಬಿಕೆ ಇರಬಾರದು. ಸ್ನೇಹ ಮಾಡಬೇಕು, ಆದರೆ ಯಾರನ್ನು ನಮ್ಮ ಜೀವನದ ಒಳಗೆ ಕರೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಯಾಕೆಂದರೆ ಮುಖವಾಡಗಳನ್ನು ಗುರುತಿಸುವುದು ಸುಲಭವಲ್ಲ, ಆದರೆ ಸಮಯ ಮಾತ್ರ ನಿಜವಾದ ವ್ಯಕ್ತಿಯನ್ನು ನಮಗೆ ತೋರಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ಮಾತಿಗಿಂತ ಕೃತ್ಯವನ್ನು ಗಮನಿಸಿ. ಹೊಗಳುವವರಿಗಿಂತ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವವರನ್ನು ನಂಬಿ. ಅವರೇ ನಿಮ್ಮ ನಿಜವಾದ ಜನರು. ಮುಖವಾಡಗಳು ಮುಖವನ್ನು ಮರೆಮಾಚಬಹುದು, ಆದರೆ ಸಮಯ ಸತ್ಯವನ್ನು ಮರೆಮಾಚುವುದಿಲ್ಲ.